ಮುಳುಬಾಗಿಲು ಅಂತ ಹೆಂಗೆ ಹಾಕ್ತಾರಪ್ಪ? ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಅನ್ನೋದನ್ನ ರಿಮೂವ್ ಮಾಡಿಸ್ತೀವಿ. ಆದರೆ ಗೌರ್ಮೆಂಟ್ ಗೆಜೆಟ್ ಎಲ್ಲ ಸರ್ಕಾರಿ ಕೆಲಸ ಬೋರ್ಡ್ ಹಾಕಿದ್ದಾರೆ. ಸರ್ಕಾರಿ ಕೆಲಸ ಬೋರ್ಡ್ ಇದೆ. ಪರ್ಮಿಷನ್ ಇಲ್ಲ, ಏನಿಲ್ಲ. ವಾರ್ಡ್ ನಂಬರ್ 12 ಅಂತ ಹಾಕಿ ಸೈಯದ್ ಬಾಬಾ ಫಕೀರ್ ಭಾಷಾ ದರ್ಗಾ ರಸ್ತೆ ಅಂತ ಹಾಕಿದ್ದಾರೆ. ಅಲ್ಲ ಇದು ಹೆಸರಲ್ಲಿ ಅಲ್ಲ, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ? ತೆಗಿ ಬಾಯಿಲಿ, ತೆಗಿ ಬಾಯಿಲಿ. ಗಾಡಿ ಯಾರ್ದಿದು? ನಿಮ್ದು ಉಪಯೋಗಿಸಿದ್ದಾರೆ ಅಗರ್ಭದ ಕಾರ್ಯಾಲಯ ಬೇರೆಯವರೆಲ್ಲ ಬರಪ್ಪ ಇಲ್ಲ. क्या बोलो? ಕೊಟ್ಟರೆ ಅದು ರಿನ್ಯೂವಲ್ ಆಗೋರಿಗೆ ಈಗ ಪೇಂಟಿಂಗ್ ಪೇಂಟ್ ಮಾಡಿ ಸ್ವಲ್ಪ ತಿರೋ. ಬಜರಂಗ ದಳದವ್ರಿಗೆ ಸುಮಾರು ದಿನದಿಂದ ಒತ್ತಾಯ ಇದೆ. ನಾವು ಇವತ್ತೇ ಜಾಗ ಕೊಡ್ತೀವಿ. 4 ಎಕರೆ ಜಾಗ ಇದೆ ಕದ್ರಿಪುರದ ಹತ್ರ. ಇಮಿಡಿಯೇಟ್ ಇವ್ರನ್ನ ಶಿಫ್ಟ್ ಮಾಡಿ. ಇದಕ್ಕೆ ನಾನು ಕದ್ರಿಪುರದ ಹತ್ರ ಇದೆ ಜಾಗ ಇದೆ 4 ಎಕರೆ, ಅಲ್ಲಿ ಕೊಡ್ತೀವಿ. ಇದನ್ನು ಕ್ಲೋಸ್ ಮಾಡಿಸ್ತೀವಿ. ನಾನು ಜಾಗ ಅಂತ ಇವತ್ತೇ ಕೊಡ್ತೀನಿ. ಇಲ್ಲಿ ಇವತ್ತೇ ಸುಧಾರಕ ಮೌಲ ಅಂತಾನೆ ಇರೋದು ಸರ್. ರೆಸಲ್ಯೂಷನ್ ಆಗಬೇಕು. ನಮ್ಮ ಆಫೀಸ್ನಲ್ಲಿ ಹಂಗೆ ಇರೋ ಸರ್. ರೆಸಲ್ಯೂಷನ್ ಆಗಬೇಕು. ಬೋರ್ಡ್ಗಳು ಹಾಕೋದಕ್ಕೆ ರೆಸಲ್ಯೂಷನ್ ಆಗಿರಬೇಕು ಸರ್. ನಮ್ಮ ನಿಮ್ಗೆ ಏನಾದರೂ ಇರಲಿ ರೆಸಲ್ಯೂಷನ್ ಆಗಿರಬೇಕು. ಬೋರ್ಡ್ಗಳು ಹಾಕೋದಕ್ಕೆ ನಮ್ಮ ಆಫೀಸ್ನಲ್ಲಿ ರಿಕಾರ್ಡ್ನಲ್ಲಿ ಹಾಕಿ ನೀವು ಹಾಕೋಕೆ ಬರೋದಿಲ್ಲ ಸರ್. ನಮ್ಮ ರಿಕಾರ್ಡ್ನಲ್ಲಿ ಹೆಂಗಿದೆ ಹಂಗೆ ಹಾಕಿರೋ ಸರ್. ಎಲ್ಲ ರೆಸಲ್ಯೂಷನ್ ಆಗಬೇಕು ಸರ್. ನಮ್ಮ ರಿಕಾರ್ಡ್ ಪರ್ಮಿಷನ್ ತಗೋಬೇಕ್ರಿ. ಬರಲ್ಲ, ನಾವು ಹಾಕ್ಬೇಕಾಗಿರೋದು. ಎಲ್ಲ ರೆಸಲ್ಯೂಷನ್ ಎಲ್ಲ ಆಗಿದೆ ಹೆಸರು ಸಮೇತ ತೋರಿಸಿ. ಈಗ ಪೇಂಟ್ ಮಾಡ್ತೀವಿ. ಈಗ ಆಯ್ತಾ ಬೋರ್ಡ್ಗಳೆಲ್ಲ ಪೇಂಟ್ ಮಾಡ್ತೀವಿ. ಆಮೇಲೆ ನೀವು ರೆಸಲ್ಯೂಷನ್ ಆದ್ಮೇಲೆ ಆಮೇಲೆ ಅದ್ರ ಪ್ರಕಾರ ಅಬ್ಜೆಕ್ಷನ್ ಕಾನ್ಫರ್ಮ್ ಮಾಡ್ಬೇಕಾಗತ್ತೆ. ಯಾವ್ದು ಆಕ್ಷೇಪಣೆ ಬರ್ಲಿ ಅಂದ್ರೆ ಆಮೇಲೆ ಹಾಕ್ಬೇಕಾಗತ್ತೆ. ನೋಡಿ ಸರ್, ಅದು ಆಂಜನೇಯ ಟೆಂಪಲ್ ನೋಡಿ ಆಕ್ಷೇಪಣೆ ಬಂದಿರೋದಕ್ಕೆಲ್ಲ ಬಂದಿರೋದು ಅಲ್ಲ ಸರ್.
ಇವಾಗ ನಾವು ನಗರಸಭೆಯಿಂದನೇ ಹಾಕ್ಸಿರೋದು. ನಗರೋತ್ಥಾನ ರೆಸಲ್ಯೂಷನ್ ಎಲ್ಲಾಗಿದ್ದೀರಿ, ಆದೇಶ ಎಲ್ಲಾಗಿದ್ದೀರಿ? ಆಲ್ರೆಡಿ ಇದರಲ್ಲಿದೆ ಸರ್, ರಿಕಾರ್ಡ್ನಲ್ಲಿ ಇರೋದೇ ಹಾಕ್ಸಿರೋದು ಸರ್. ಪರ್ಮಿಷನ್ ತಗೊಂಡಾಗಬೇಕು, ನಾವು ಗಮನಕ್ಕೆ ತರಬೇಕು. ಪರ್ಮಿಷನ್ ಮಾಡಪ್ಪ, ಟೈಪ್ ಮಾಡಪ್ಪ, ಹೆಸರುಗಳೆಲ್ಲ ಹೆಂಗ್ ಮಾಡ್ತೀರಾ ಸರ್? ಎಲ್ಲ ನೋಡಿ ಸರ್, ಯಾವ್ದಿದಾವೆ ಯಾರ ರೋಡ್ಗೆ ಏನಿದೆ ಅದೇ ಆಗ್ತಿರೋ ಸರ್, ಬೇರೆ ಯಾವ್ದು ಆಗ್ತಿಲ್ಲ. ಈಗ KRS ಟೆಂಪಲ್ ರೆಸಲ್ಯೂಷನ್ ಆಗಬೇಕು, 30 days ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಬೇಕು. ಈ ಪ್ರೊಸೀಜರ್ ಲ್ಯಾಪ್ಸಸ್ ಆಗಿದೆ, ಪ್ರೊಸೀಜರ್ ಆದ್ಮೇಲೆ ಇದು ಮಾಡೋಣ. ಸರ್ ಏನಿಲ್ಲ ಸರ್, ಕುರುಪೇಟೆ ಏನಿದೆ ಕುರುಪೇಟೆನೇ ಹಾಕ್ತಿದ್ವಿ. ಸರ್ ಸುನಾರ್ಕ ಮೊಹಲ ಅಂತಾನೆ ಇರೋದು ಅದು. ಹೆಸರುಗಳೆಲ್ಲ ಹಾಕಿದೆ ನೋಡಿ. ಸರ್ ಕುರುಪೇಟೆ ಸರ್ಕಲ್ ಇದು ಪೊಲೀಸ್ ರಿಕಾರ್ಡ್ ನಲ್ಲಿ ಕೂಡ ಸಾಹೇಬ್ರು ಕೇಳಿ ಸರ್, ಕುರುಪೇಟೆ ಸರ್ಕಲ್ ಅಂತ ಗೌರ್ಮೆಂಟ್ ರಿಕಾರ್ಡ್ ನಲ್ಲಿ ಕೂಡ ಹಂಗೆ ಇದೆ ಸರ್, ನೀವು ಬೇಕಾದ್ರೆ ಕೇಳಿ. ಸರ್ ಅದಾಕಿ ಇದಾಕ್ತಿವಿ ಬಿಡಿ ಸರ್, ಮಾತಾಡೋದಲ್ಲ ಬೇಕಿದ್ರೆ ಕ್ಲಿಯರ್ ಮಾಡೋಣ. ಸರ್. ಎಲ್ಲ ಮತ್ತೆ ಬರ್ಸ್ಕೊಡ್ತೀವಿ ಸರ್. ಆಸ್ಪರ್ ಏನು ಮುನ್ಸಿಪಲ್ ರಿಕಾರ್ಡ್ ಇದೆ ಅದ್ರ ಪ್ರಕಾರ ಹೌದಪ್ಪ, ಇದು ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಪೊಲೀಸ್ ನಮ್ಮಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ, ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ, ರೆಸಲ್ಯೂಷನ್ ಆಗಬೇಕು, ಆಕ್ಷೇಪಣೆ ಕರಿಬೇಕು, ಪರ್ಮಿಷನ್ ನೋಟ್ ಬರೀಬೇಕು. ಏಕಾಏಕಿ ಅಲ್ಲ ಸರ್, ಆಗಿ 3 ತಿಂಗಳು 4 ತಿಂಗಳು ಸರ್. ಅವೆಲ್ಲ ಮಾಡಬೇಕು. ನೀವು ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ, ಈಗ ಪೇಂಟ್ ಮಾಡ್ತೀನಿ ಸರ್. ಪ್ರೊಸೀಜರ್ ಏನು ಲ್ಯಾಪ್ಸ್ ಆಗಿಲ್ಲ ಸರ್, ಪೇಂಟ್ ಮಾಡ್ತೀನಿ, ಆಮೇಲೆ ಎಲ್ಲ ಪ್ರೊಸೀಜರ್ ಬೇಕಾದ್ರೆ ಮಾಡಿ ಬರ್ತೀನಿ ಸರ್. ಬನ್ನಿ ಸರ್, ನೀವು ನೋಡಿ ಬನ್ನಿ ಸರ್, ಯಾವ್ದು ಹಾಕಿದ್ವಿ. ಅವಶ್ಯಕ ಏನು ಆಗಿದೆ ಸರ್, ನೋಡೋದಿಲ್ಲ. ನೀವು ಬಂದು ನೋಡಿ ಬನ್ನಿ ಸರ್. ಸರ್, ನಾವು ಸಹಕಾರ ಕೊಡ್ತಾ ಇದ್ದೀವಿ ಸರ್, 100% ಆಗೋದಿಲ್ಲ, ಬನ್ನಿ ಸರ್, ನೀವು ಬನ್ನಿ ಸರ್. ಬರೋದಿಲ್ಲ. ಮಾಡಿಲ್ಲ ಸರ್. ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ, ಪ್ರೊಸೀಜರ್ ಪ್ರಕಾರ ಮಾಡಿಲ್ಲ. ಆಯ್ತಾ ಸರ್ ಬನ್ನಿ ನೋಡಿ ಬನ್ನಿ ಸರ್. ನೀವು ಸಿಂಪಲ್ ಆಗಿರೋ ಜಾಗದಲ್ಲಿ ಸುಮ್ಮನೆ ನೀವು ಬನ್ನಿ ನೋಡಿ ಬನ್ನಿ ಸರ್. ದಾಖಲೆ ತಗೊಂಡ್ಬನ್ನಿ ಆಫೀಸ್ಗೆ. ನೋಡಿ ಸರ್, ಪೊಲೀಸ್ ರಿಕಾರ್ಡ್ ನಲ್ಲಿ ಕೂಡ ಏನಿದೆ ನೀವು ಯಾರು ರೆಕಾರ್ಡ್ ಪ್ರಕಾರ ಆಗ್ತದೆ? ಸರ್, ನೀವು ಸರ್ ಮುನ್ಸಿಪಲ್ ನಲ್ಲಿ ಸುನಾರ್ಕ ಮೌಲ ಅಂತ ಸುನಾರ್ಕ ಮೌಲ ಕುರುಪೇಟೆ ಅಂತ ಕುರುಪೇಟೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಕೊಂಡು ನೀನ್ ಏನಾದ್ರು ನಾಮಕರಣ ಅಲ್ಲ, ಇರೋ ನಂಬರ್ ಹಾಕಿರೋದು, ಇರೋ ನಂಬರ್ ಹಾಕಿರೋದು, ಇರೋ ನಂಬರ್ ಹಾಕಿರೋದು ಸರ್. ವಾರ್ಡ್ ನಂಬರ್ 12 ಅನ್ನೋದು ಬಿಟ್ಟು ಅದಾಗ್ಬಿಡಪ್ಪ. ನೋಡಪ್ಪ, ವಾರ್ಡ್ ನಂಬರ್ 12 ಬಿಟ್ಟು ಉಳಿದೆಲ್ಲ ಕ್ಲೋಸ್ ಆಗಬೇಕು. ಇಲ್ಲ ಅಷ್ಟೇ ಬಿಡಪ್ಪ, ಸುಮ್ಮನೆ ಬಾ. ಸರ್ ಇದಿ ಸರ್, ನೀವು ನಾವು ಇಲ್ದೇ ಏನಾದ್ರು ಹಾಕಿಲ್ಲ ಸರ್. ನಿಮ್ ಪೊಲೀಸ್ ರಿಕಾರ್ಡ್ ಚೆಕ್ ಮಾಡಿ ಸರ್, ಪೊಲೀಸ್ ಮನೆ ಮ್ಯಾಪ್ ಹಾಕೊಂಡು ಬಂದಿದ್ರಲ್ಲ, ಮುನ್ಸಿಪಲ್ ರಿಕಾರ್ಡ್ ನೋಡಿ ಸರ್, ನಗರಸಭೆಯಲ್ಲಿ ಬರ್ತದೆ ಅದು. ಮುನ್ಸಿಪಲ್ ರಿಕಾರ್ಡು ಚೆಕ್ ಮಾಡಿ ಸರ್. ನೀವು ಮಾಡಿಸ್ಕೊಂಡು ಮಾಡು. ಮಾಡ್ತೀವಿ ಬಿಡಿ ಸರ್. ಅಲ್ಲಿ ನೋಡಿ ಬನ್ನಿ, ಆಂಜನೇಯ ಸ್ವಾಮಿ ಟೆಂಪಲ್ ಸ್ಟ್ರೀಟ್ ಅಂತಿದೆ, ನಮ್ ರಿಕಾರ್ಡ್ ನಲ್ಲೂ ಹಂಗೆ ಇರೋದು. ಅದು KRS ಟೆಂಪಲ್ ಸ್ಟ್ರೀಟ್ ಅಂತಿದೆ. ಅದನ್ನ ಆಕ್ಷೇಪಣೆ ಕಾಲ್ ಮಾಡಿ ಯಾವ್ದೇ ಅಬ್ಜೆಕ್ಷನ್ ಬರಲ್ಲ ಅಂದ್ಮೇಲೆ ಆಮೇಲೆ ಹಾಕ್ಬೇಕು. ಅದು ಲ್ಯಾಪ್ಟಾಪ್ ಆಗಿದೆ, ಆಮೇಲೆ ಬೇಕಿದ್ರೆ ಮಾಡ್ಸೋಣ. ಕರೆಕ್ಟ್ ಆಗಿ ಪ್ರೊಸೀಜರ್ ಫಾಲೋ ಮಾಡಿ. ನೀವು ಹಂಗಿದ್ರೆ ನಮ್ಗೆ ಹೇಳ್ಬೇಕಲ್ಲ ಸರ್. ಕೇಳೋದಲ್ಲ ಸರ್, ಮುನ್ಸಿಪಲ್ ನಿಂದ ಹಾಕಿರೋ ಸರ್, ನಾವು ಮುನ್ಸಿಪಲ್ ಅಲ್ಲಿ ಹೆಂಗಿದೆ ಹಂಗೆ ಹಾಕಿರೋ ಸರ್. ಬರೋದಿಲ್ಲ, ಅರ್ಥ ಆಯ್ತು. ಹೆಸರು ಆಗ್ಬೇಕು ಅಂದ್ರೆ ನೀವು ಪರ್ಮಿಷನ್ ತಗೋಬೇಕದು. ಹೆಸರು ನಾವು ಏನು ಹಾಕಿಲ್ಲ ಸರ್. ರೆಕಾರ್ಡ್ ಅಲ್ಲಿ ನಮ್ಮ ಮುನ್ಸಿಪಲ್ ರಿಕಾರ್ಡ್ ನಲ್ಲಿ ಹೆಂಗಿದೆ ವಾರ್ಡ್ ನಂಬರ್ 12 ಓಕೆ. ಇದೆಲ್ಲ ಯಾಕೆ ಹಾಕ್ಬೇಕು ಹೆಸರುಗಳು? ನಡೀರಪ್ಪ ನೋಡಪ್ಪ, ಮಾಡು, ನೀನು ಏನ್ ಮಾಡ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ ರಿಕಾರ್ಡ್ ನಲ್ಲಿ ಏನಿದೆ ಅವರ ಅಂಡರ್ ಬರೋದು, ನಮ್ಮ ಕಡೆ ಬರಲ್ಲ. ನಮ್ಮ ರಿಕಾರ್ಡ್ ಅಲ್ಲ, ಮುನ್ಸಿಪಲ್ ರಿಕಾರ್ಡ್ ನಲ್ಲೂ ಹಂಗೆ ಇರೋದು. ಆಮೇಲೆ ಏನಿದೆ ಪ್ರೊಸೀಜರ್ ಪ್ರಕಾರ ರೆಡಿ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ಹಾಕ್ಸೋಣ ಅಷ್ಟೇ. ಅರ್ಥ ಆಯ್ತಾ? ಪೈನ 6ನೇ ತಿಂಗಳು ಕೊಟ್ಕೊಟ್ಟಲ್ಲ, ಪೈನ ಇದು ಬಂದೆ ಕಲ್ಪಟ್ಟಪ್ಪ. ಲೈನ್ ಫುಲ್ಲ ಅದು ಅಷ್ಟೇ, ಇಂಗ್ಲೀಷ್